ಶೈವ ಪಂಥವೆಲ್ಲ ಒಂದೇ ಎಂದ ದಾನ ಧರ್ಮವು 1510 ಜೂನ್ 27ರಂದು ಯಲಹಂಕದಲ್ಲಿ ಕೆಂಪನಂಜೇಗೌಡ ಮತ್ತು ಲಿಂಗಮಾಂಬೆರವರ ಹಿರಿಯ ಪುತ್ರನಾಗಿ ಜನಿಸಿದರು. ಇವರಿಗೆ ಇರುವ ಇತರೆ ಹೆಸರುಗಳೆಂದರೆ ಕೆಂಪಯ್ಯ, ಕೆಂಪ, ಕೆಂಪಣ್ಣ, ಕೆಂಪರಾಯ, ಬೆಂಗಳೂರಿನ ನಿರ್ಮಾತೃ. ಇವರ ಗುರುಗಳು ಮಾಧವ. 17ನೇ ಕೆಂಪೇಗೌಡ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲೆಯ ಆವರಣದಲ್ಲೂ ಕೂಡ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರೀತಿಯ ಕೆಂಪೇಗೌಡರು ಚರಿತ್ರೆಯ ಪುಟಗಳಲ್ಲಿ ದಾಖಲಾದರು. ಜಗಮೆಚ್ಚಿದ ಯುಗ ಪುರುಷ ಎನಿಸಿಕೊಂಡರು. ನಾಡ ಪ್ರಭು ಬಿರುದಾಂಕಿತ ಮಹಾರಾಜರು. ವಿಶ್ವಭೂಪಟದಲ್ಲಿ ಬೆಂಗಳೂರ ಬೆಳಗಿರೋರು. ಸ್ನೇಹ ಪ್ರೀತಿ ವಿಶ್ವಾಸ ಎತ್ತಿ ಹಿಡಿದ ಧೀಮಂತರು. ಒಂದು ನಗರ ಇದೆ, ಅದೇ ನಮ್ಮ ಬೆಂದಕಾಡೂರು ಬೆಂಗಳೂರು ನಗರ. ಇವತ್ತು ಏಷ್ಯಾದಲ್ಲಿ ಅತಿ ದೊಡ್ಡವಾದಂತಹ ನಗರ. ಈ ನಗರಕ್ಕೆ ಅತ್ಯಂತ ಪ್ರಮುಖವಾಗಿ ಇವತ್ತು ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಸಂಖ್ಯೆಯನ್ನು ನಾವು ನೋಡಿದ್ರೆ ಒಂದು ಮಿನಿ ಅರ್ತ್ ಅಂತ ಹೇಳ್ಬೋದು. ಅಂತಂದ್ರೆ ಪುಟ್ಟ ಜಗತ್ತು ಅಂತಾನೆ ಹೇಳ್ಬೋದಾಗಿದೆ. ಅಂತಹ ಜಗತ್ತನ್ನ ನಿರ್ಮಾಣ ಮಾಡಿದಂತಹವರು. ಇವತ್ತು ನಮ್ಮ ಕರ್ನಾಟಕದ GDPಗೆ 40% ಆದಾಯವನ್ನು ತಂದು ಕೊಡ್ತಾ ಇರ್ತಕ್ಕಂತಹ ನಗರ. ಇವತ್ತು ಅದನ್ನೇನಾದ್ರೂ ಒಂದು ದೇಶ ಅಂತ ಮಾಡ್ತು ಅಂತ ಅಂದ್ರೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ನಿಜವಾಗ್ಲೂ ಸಹ ಈ ಮಕ್ಕಳಿಗೆ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯ ಎಲ್ಲ ನಿರ್ದೇಶಕರುಗಳ ಪರವಾಗಿ, ಎಲ್ಲ ವೃತ್ತಿ ಬಾಂಧವರು ಮತ್ತು ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಮಕ್ಕಳನ್ನು ತಾಲೂಕು ಆಡಳಿತ ಅಂದಿನ ಹಿರಿಯ ಪ್ರಭುಗಳು ರಾಜ ಮಹಾರಾಜಗಳು ಅಂತ ಆಯ್ಕೆ ಮಾಡಿ ಅವರ ಒಂದು ಶಕ್ತಿಯ ಆಧಾರದ ಮೇಲೆ, ಯುಕ್ತಿಯ ಆಧಾರದ ಮೇಲೆ, ಆಡಳಿತದ ವೈಖರಿಯ ಮೇಲೆ ಒಂದು ರಾಜ್ಯದ ವಿಸ್ತರಣೆ ಆಗ್ತಾ ಇದ್ದಂಥದ್ದನ್ನು ಅದರಲ್ಲಿ ಇತಿಹಾಸದಲ್ಲಿ ಓದ್ಕೊಂಡು ಹೋಗ್ತಿದ್ದೀರಿ. ಅದೇ ರೀತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕೆಂಪೇಗೌಡರ ಒಂದು ನಾಯಕತ್ವದಲ್ಲಿ ಈ ನಾಡು ಯಾವ ರೀತಿ ಅಭಿವೃದ್ಧಿ ಹೊಂದಿದ್ದು, ನಾಡಿನ ಬುನಾದಿ ಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ರಾಮ ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ. ಎಲ್ಲರಿಗೂ ನಮಸ್ಕಾರಗಳು. ಶೈವ ಪಂಥವೆಲ್ಲ ಒಂದೇ ಎಂದ ದಾನ ಧರ್ಮ ಒಂದೇ ನನ್ನ ಜೀವವೆಂದ ಕುಲ ಮತಗಳನ್ನು ಸಮ ಎಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು, ರಣ ಹುಲಿಯುವನು, ರಣ ಪಡೆಗಳಿಗೆ ಅಧಿಪತಿಯವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ.